ಸರ್, ಮತ್ತೊಂದು ಪ್ರಶ್ನೆ. ಕೂಡ್ಲಿಗಿಗೆ ಹೋಗ್ಬಿಡ್ತಾರಂತೆ, ಕೂಡ್ಲಿಗಿಯಲ್ಲಿ ನಿಲ್ತಾರಂತೆ ಎಲೆಕ್ಷನ್ನಿಗೆ ನೆಕ್ಸ್ಟ್. ಸೊ ಅದಕ್ಕೆ ತಯಾರಿ ನಡೀತಾ ಇದೆ ಅಂತೆಲ್ಲ ಮಾತುಗಳಿದೆ. ನೋಡ್ರಿ, ನಾನು ಎಲ್ಲಿ ತನಕ ಇದೆ ಎಲ್ಲಿ ನಿಲ್ಲಬೇಕು ಅನ್ನಂತ ತೀರ್ಮಾನವನ್ನು ತಗೊಂಡಿಲ್ಲ. ನನಗೆ ಇಚ್ಛೆ ನಮ್ದು ಪಾರ್ಲಿಮೆಂಟ್ ಕ್ಷೇತ್ರ ರೀ. ಇವತ್ತಲ್ರಿ 30 ವರ್ಷದಿಂದ ಕಷ್ಟಪಟ್ಟಿರಿ. ಇಲ್ಲಿ ಭಾರತೀಯ ಜನತಾ ಪಾರ್ಟಿನ ಆಫ್ಟರ್ ಸುಷ್ಮಾ ಸ್ವರಾಜ್ ಅವರ ಆದ ನಂತರ ಕೂಡ ಇಲ್ಲಿ ತುಂಬಾ ಕಷ್ಟಪಟ್ಟಿನ್ರಿ. ಕಷ್ಟಪಟ್ಟು ಇವತ್ತು ಪಾರ್ಟಿ ಈ ಲೆವೆಲ್ ಇದೆ ರೀ. ಕೇವಲ ಬಳ್ಳಾರಿಯಿಂದೆಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕೂಡ ಅಡ್ಡಾಡಿದ್ರು. ರಾಮ್ಲು ಅಂದ್ರೆ ಎಲ್ಲಾರು ಕೂಡ ಗೊತ್ತಿದೆ, ಪ್ಯಾನ್ ಕರ್ನಾಟಕ ರಾಮ್ಲು. ಚಾಮರಾಜನಗರ ಬೀದರ್ ತನಕ ಕೂಡ ನನಗೆ ಅವ್ರಿಗೆ ಗೊತ್ತಿಲ್ಲದಿದ್ರು ಕೂಡ ಅವ್ರಿಗೆ ನಾನು ಗೊತ್ತಿರ್ತೇನೆ. ರಾಮ್ಲು ಅವ್ರ ಅಂದ ತಕ್ಷಣ ಎಲ್ಲರಿಗೂ ಗುರುತಿಡಿತಾರೆ. ಹಂಗಾಗಿ ಇವತ್ತು ರಾಮ್ಲು ಅವ್ರಿಗೆ ಸದ್ಯಕ್ಕಿರೋ ಪರಿಸ್ಥಿತಿಗೆ ಇವತ್ತು ನಾನು ಈ ಭಾಗದಲ್ಲಿ ಓಡಾಡ್ತಾ ಇದ್ದೇನೆ. ನನಗೆ ಮುಂಚೆಯಿಂದ ಕೂಡ ಕೂಡ್ಲಿಗಿ ಜನರು ನನಗೆ ತುಂಬಾ ವಿಶ್ವಾಸ. ಯಾವತ್ತು ಕೂಡ 2007, 2008, 2007, ಆಮೇಲೆ 2014, 2023 ಯಾರು ಕಳಿಸಿದ ಅವ್ರು ಕಳಿಸಿದಾರೆ. 23 ರಾಂಗ್, 23ರಲ್ಲಿ ಸೋಲಿಸಿದ್ವಿ. ಅದು ಬಿಫೋರ್ ದಟ್ ಎಲ್ಲ ಕೂಡ ಗೋಪಾಲ ಕೃಷ್ಣ, ನಾಗೇಂದ್ರ ಅವ್ರೆಲ್ಲಾರು ಕೂಡ ನಾನು ಹೇಳಿದಂತವ್ರು ಕಳಿಸಿದಾರ್ರಿ. ಅವತ್ತಿನಿಂದ ಕೂಡ ರಾಮ್ಲು ಅಣ್ಣವ್ರು ಇಲ್ಲಿ ಬರ್ಬೇಕು ಅನ್ನಂತ ಆಸೆ ಇತ್ತರಿ. ಸದ್ಯಕ್ಕೆ ಇವಾಗ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನ್ರಿ. ಇಲ್ಲಿ ಮುಂದೆ ಏನ್ ಪಾರ್ಟಿ ಏನ್ ಡಿಸಿಷನ್ ತಗೊಂತದ ನೋಡ್ಬೇಕಾಗುತ್ತೆ ರೀ. ಸದ್ಯಕ್ಕಂತೂ ಈಗ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾ ಇದೀನಿ. ಇವತ್ತು ಸುಮ್ನೆ ನೋಡ್ರಿ, ಇಷ್ಟು ದಿನ ಎಲ್ಲಾ ಕಡೆ ಒಡ್ಡಾಡಿ ಅಭ್ಯಾಸ ಆಗಿರ್ತದೆ, ಒಂದೇ ಕಡೆ ಕೂಡಕ್ಕಾಗಲ್ಲ. ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಮುಂದಕ್ಕೆ ಈ ಭಾಗ ಎಲ್ಲ ಕೂಡ ವಿಜಯನಗರ ಜಿಲ್ಲೆ ಬರ್ತದೆ, ನಮ್ಮ ಹೊಸ ಜಿಲ್ಲೆ ವಿಜಯನಗರ ಜಿಲ್ಲೆ ಬರ್ತದೆ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ವಿಜಯನಗರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ನಮ್ಮ ಆಸೆ ಏನಂದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಆ ಮ್ಯಾಜಿಕ್ ನಂಬರ್ ಏನ್ ಸರಿ ಮಾಡಬೇಕು ಕಲ್ಯಾಣ ಕರ್ನಾಟಕದಲ್ಲಿ. ನಮ್ಗೆ ಹತ್ತತ್ರ ಈ ಭಾಗದಲ್ಲಿ ಸ್ವಲ್ಪ ನಮಗೊಂದು 30-35 ಸೀಟ್ ಬರ್ಬೇಕಾಗ್ತಾವ್ರೆ. ಅದನ್ನ ವರ್ಕೌಟ್ ಮಾಡ್ತಾ ಇದ್ವಿ.